ಎಂದೋ ಕೊಡುತ್ತೇನೆಂದಿದ್ದ ವರಗಳನ್ನು ಇಂದು ಈಡೇರಿಸುತ್ತೇನೆಂದು ನನ್ನ ಪ್ರಿಯ ಪುತ್ರ ರಾಮಚಂದ್ರನ ಮೇಲೆ ಆಣೆ ಇಟ್ಟು ಬಿಟ್ಟನಲ್ಲ. ಅದರಲ್ಲೂ ರಾಮನ ಯುವರಾಜ್ಯಾಭಿಷೇಕದ ಈ ಸಂದರ್ಭದಲ್ಲಿ ಈ ಸನ್ನಿವೇಶ ಬರಬೇಕಿದ್ದೆ. ಆ ವಿಷಯ ಈಗಾಗಲೇ ಇವಳಿಗೆ ತಿಳಿದು ಬಿಟ್ಟಿದೆಯೇ? ಎಲ್ಲರಿಗೂ ತಿಳಿದ ವಿಷಯ ಇವಳಿಗೆ ತಿಳಿಯದೇ ಇರುತ್ತದೆಯೇ? ಆದರೆ ಇವಳು ಮೊದಲೇ ವಾಗ್ದಾನ ಪಡೆದಿರುವುದು ಏಕೋ ನನ್ನಲ್ಲಿ ಅವ್ಯಕ್ತ ಭೀತಿ ಉಂಟು ಮಾಡುತ್ತಿದೆಯಲ್ಲ. ಪ್ರಭು, ನೀವೇ ಅನುಗ್ರಹಿಸಿದ ವರವನ್ನು ಈಗ ಈಡೇರಿಸಿ ಎಂದು ಕೇಳಿದರೆ ಇಷ್ಟೊಂದು ಚಿಂತೆ? ಅಥವಾ ನೀವು ಹಿಂಜರಿಯುತ್ತಿದ್ದೀರೆ? ಎಲ್ಲಿಯಾದರೂ ಉಂಟೆ ನಿಮ್ಮಂತಹ ಧರ್ಮಾತ್ಮರು ಕೊಟ್ಟ ಮಾತಿಗೆ ತಪ್ಪುತ್ತಾರೆ? ಅದರಲ್ಲೂ ಪ್ರಾಣಕ್ಕಿಂತ ಮಿಗಿಲಾದ ಪುತ್ರ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿದ ಮೇಲೆ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುತ್ತಾರೆಯೇ? ಖಂಡಿತ ಇಲ್ಲ. ಏಕೆ ಪ್ರಭು ಈ ಮೌನ? ನೀವು ಈ ರೀತಿ ಆಕಾಶ ಕಳಚಿ ಬಿದ್ದವರಂತೆ ನಿಂತಿದ್ದರೆ ನಾನು ನನ್ನ ವರಗಳನ್ನು ಹೇಗೆ ಕೇಳಲಿ? ಇಷ್ಟವಿಲ್ಲವಾದರೆ ಹೇಳಿಬಿಡಿ. ನಾನು ಈ ಕೋಪಗ್ರಹದಲ್ಲೇ ನರಳಿ ನರಳಿ ಪ್ರಾಣ ಬಿಡುತ್ತೇನೆ. ನಿಮ್ಮನ್ನು ದಾಕ್ಷಿಣ್ಯದಿಂದ ಮುಕ್ತಗೊಳಿಸುತ್ತೇನೆ. ಪದೇ ಪದೇ ಪ್ರಾಣ ಬಿಡುವ ಮಾತುಗಳನ್ನು ಆಡಬೇಡ. ನೀನು ಪ್ರಾಣ ಕಳೆದುಕೊಂಡರೆ ನಾನು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ? ಕ್ಷಣ ಕ್ಷಣವೂ ನಿನ್ನ ಪ್ರೀತಿಗಾಗಿ ಕಾತರಿಸುತ್ತಿರುವ ನಾನು ನಿನ್ನ ಸಾವನ್ನು ಬಯಸುತ್ತೇನೆ. ಇಲ್ಲ ದೇವಿ, ನೀನಿಲ್ಲದೆ, ನಿನ್ನ ಪ್ರೀತಿ ಇಲ್ಲದೆ ನನ್ನ ಬದುಕು ನಿರರ್ಥಕ. ಕೇಳ್ದೇವಿ, ನಿನ್ನ ವರಗಳನ್ನು ಕೇಳಿಕೋ. ಪ್ರಭು, ಸರಿಯಾಗಿ ಕೇಳಿಸಿಕೊಳ್ಳಿ. ನಾನು ಕೇಳುವ 2 ವರಗಳಲ್ಲಿ ಮೊದಲನೆಯದು. ಕೇಳಿದೇವಿ, ಇನ್ನೂ ಹಿಂಜರಿಕೆ. ನಿನ್ನ ಕೋರಿಕೆಯನ್ನು ನೆರವೇರಿಸುವೆನೆಂದು ಮಾತು ಕೊಟ್ಟಾಯಿತು. ಪ್ರಭು, ರಾಮಚಂದ್ರನ ಪಟ್ಟಾಭಿಷೇಕವನ್ನು ಯಾವ ಶುಭ ಮುಹೂರ್ತದಲ್ಲಿ ನಿಶ್ಚಯಿಸಿದ್ದೀರೋ ಅದೇ ಶುಭ ಮುಹೂರ್ತದಲ್ಲಿ, ಅದೇ ಮಂಗಳ ದ್ರವ್ಯಗಳಿಂದ, ಅದೇ ಸಂಭ್ರಮ ಸಡಗರಗಳ ನಡುವೆ ಏಕೆ ಪ್ರಭು? ನಾನು ಪೂರ್ತಿ ವರವನ್ನು ಕೇಳುವುದಕ್ಕೆ ಮೊದಲೇ ನಿಮ್ಮಲ್ಲಿ ಈ ಆತಂಕ? ಕೊಡುತ್ತೇನೆಂದ ವರವನ್ನು ಸಂತೋಷವಾಗಿ ಕೊಡಬೇಕಲ್ಲವೇ?
ಆತಂಕ ಬೇಕೆ ದೇವಿ, ಸಂತೋಷವಾಗಿಯೇ ಕೊಡುತ್ತೇನೆ, ಕೇಳು. ಅದೇ ಮಂಗಳ ದ್ರವ್ಯಗಳಿಂದ, ಅದೇ ಸಂಭ್ರಮ ಸಡಗರಗಳ ನಡುವೆ ನನ್ನ ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನನ್ನ ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ದೇವಿ, ನೀನು ಸ್ವಲ್ಪ ಹೊತ್ತು ನಿದ್ರೆ ಮಾಡು. ಸ್ವಾಮಿ, ನನಗೆ ಮಲಗಬೇಕೆನ್ನಿಸುತ್ತಿಲ್ಲ. ನಿಮ್ಮೊಂದಿಗೆ ಕುಳಿತು ನಾಳಿನ ಪಟ್ಟಾಭಿಷೇಕದ ವಿಷಯಗಳನ್ನು ಮಾತಾಡುತ್ತಿರೋಣ ಎನ್ನಿಸುತ್ತಿದೆ. ಬಹುಶಃ ನೀನು ಉಪವಾಸವಿರುವುದರಿಂದ ನಿನಗೆ ನಿದ್ರೆ ಬರುತ್ತಿಲ್ಲವೆಂದು ಕಾಣುತ್ತದೆ. ಇಲ್ಲ ಸ್ವಾಮಿ, ನನಗೆ ಹಸಿವು ನಿದ್ರೆಗಳ ನೆನಪೇ ಇಲ್ಲ. ಮುಂದೆಯೂ ನಮಗೆ ಹಸಿವು ನಿದ್ರೆಗಳು ಬಾಧಿಸಬಾರದು ದೇವಿ. ಏಕೆಂದರೆ ರಾಜಕಾರ್ಯದ ಕರ್ತವ್ಯಗಳ ನಡುವೆ ನಮ್ಮ ಹಸಿವು ನಿದ್ರೆಗಳನ್ನು ಲೆಕ್ಕಿಸದೆ ಪ್ರಜಾಸೇವೆ ಮಾಡಬೇಕಾಗುತ್ತದೆ. ಅಂತಹ ಪ್ರಸಂಗಗಳು ಯಾವಾಗ ಬೇಕಾದರೂ ಸಂಭವಿಸಬಹುದು. ಅಂದರೆ ಯುದ್ಧ ಪ್ರಸಂಗಗಳಲ್ಲವೇ? ಶತ್ರು ರಾಜರ ಆಕ್ರಮಣವಾದಾಗ ಹಸಿವು ನಿದ್ರೆಗಳನ್ನು ಮರೆತು ನಾಡಿನ ರಕ್ಷಣೆಗಾಗಿ ಹೋರಾಡಬೇಕಲ್ಲವೇ? ಹೌದು ಸೀತೆ, ಅಂತಹ ಪ್ರಸಂಗಗಳೂ ಬರುತ್ತವೆ. ಕೆಲವು ಸಲ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಅಪಾಯಕಾರಿಯಾಗುತ್ತಾರೆ. ಒಳಗಿನ ಶತ್ರುಗಳು ಅಂದರೆ? ನಮ್ಮ ಸುತ್ತಮುತ್ತ, ನಮ್ಮ ಅರಮನೆಯ ಒಳಗೆ ಇರಬಹುದಾದ ಶತ್ರುಗಳು. ಸ್ವಾಮಿ, ನಮ್ಮ ಅರಮನೆಯಲ್ಲಿ ಶತ್ರುಗಳು ಇದ್ದಾರೆಯೇ? ಇದ್ದಾರೆ ಎಂದಲ್ಲ, ಇರಬಹುದೆಂದೇ ಹೇಳುತ್ತಿದ್ದೇನೆ. ನಾವೇನೋ ನಮ್ಮ ಹಿರಿಯರನ್ನೆಲ್ಲ ನಮ್ಮ ತಂದೆಯಂತೆ, ನಮ್ಮ ತಾಯಿಯಂತೆ ಗೌರವಿಸುತ್ತೇವೆ. ಆದರೆ ಎಲ್ಲರೂ ನನ್ನ ಮಾತೆ ಕೌಸಲ್ಯ ದೇವಿಯಂತೆ, ನನ್ನ ತಂದೆ ದಶರಥ ಮಹಾರಾಜರಂತೆ, ನನ್ನ ಸೋದರ ಲಕ್ಷ್ಮಣನಂತೆ ನಮ್ಮನ್ನು ಪ್ರೀತಿಸುತ್ತಾರೆಯೇ? ನಮ್ಮ ಶ್ರೇಯಸ್ಸನ್ನು ಬಯಸುತ್ತಾರೆಯೇ? ಸ್ವಾಮಿ, ನಿಮ್ಮ ಪಟ್ಟಾಭಿಷೇಕದ ಮಾತಾದ ಕ್ಷಣದಿಂದ ಅರಮನೆಯಲ್ಲಿ ಪ್ರತಿಯೊಬ್ಬರಲ್ಲೂ ಆನಂದ, ಸಡಗರ, ಸಂಭ್ರಮಗಳು ತುಂಬಿವೆ. ಅಯೋಧ್ಯೆಯಲ್ಲಿ ಮಾತ್ರವಲ್ಲ, ಇಡೀ ನಾಡಿನ ಸಕಲ ಪ್ರಜೆಗಳು ಆನಂದ ಪಡುತ್ತಿದ್ದಾರೆ ಎಂದು ಕೇಳಿದ್ದೇನೆ. ಅಂದ ಮೇಲೆ ನಿಮಗೆ ಅಹಿತವನ್ನು ಬಯಸುವ ಶತ್ರುಗಳು ಯಾರಿರಲು ಸಾಧ್ಯ? ನಿನ್ನ ಭಾವನೆ ನಿಜವಾದರೆ ನನಗೂ ಸಂತೋಷವೇ ದೇವಿ. ಆದರೆ ಇವರು ನಿದ್ರೆ ಹೋಗಿದ್ದಾರೆ. ಎಚ್ಚರಗೊಳಿಸಿದರೆ ಕೋಪಿಸಿಕೊಂಡರು. ಎಚ್ಚರವಾದ ಮೇಲೆ ಹೇಳಿದರಾಯಿತು. ನಿಲ್ಲೋ, ನೀನು ಬಂದ ವಿಷಯ ಏನೆಂದು ಹೇಳದೆ ಹಾಗೇ ಹೋಗುತ್ತಿರುವೆಯಾ? ಮಾತೆ, ನೀವು ಎಚ್ಚರವಿರುವಿರಾ? ಅರಮನೆಯಲ್ಲಿ ಎಲ್ಲರೂ ನಿದ್ರಿಸುತ್ತಿದ್ದರೆ ನಾನು ಎಚ್ಚರದಿಂದಿರುತ್ತೇನೆ. ಎಲ್ಲರೂ ಎಚ್ಚರದಿಂದಿದ್ದರೆ ನಾನು ಇನ್ನಷ್ಟು ಎಚ್ಚರದಿಂದಿರುತ್ತೇನೆ.
ಬಂದ ವಿಷಯವೇನೆಂದು ಹೇಳು. ಮಹಾರಾಜರು ಕಿರಿಯ ರಾಣಿಯವರ ಕ್ರೋಧಗೃಹಕ್ಕೆ ತೆರಳಿದರು. ಅದನ್ನು ತಿಳಿಸಲೆಂದೇ ಬಂದೆ. ಏಕೆ? ಅವರು ಅಲ್ಲಿಗೆ ಹೋಗುತ್ತಾರೋ ಇಲ್ಲವೋ ಎಂದು ನಿನಗೆ ಸಂದೇಹವಿತ್ತೆ? ಹೌದು, ಮಹಾರಾಜರು ಕ್ರೋಧಗೃಹದಿಂದ ರಾಣಿಯವರನ್ನು ಕರೆತರುವಂತೆ ತಿಳಿಸಿದರು. ಅದಕ್ಕೆ ರಾಣಿಯವರು ಒಪ್ಪಲಿಲ್ಲವೆಂದು ತಿಳಿದಾಗ ತಾವೇ ಕ್ರೋಧಗೃಹಕ್ಕೆ ತೆರಳಿದರು. ಹೋಗುತ್ತಾರೆ, ಹೋಗೇ ಹೋಗುತ್ತಾರೆ. ಹೂವಿರುವಲ್ಲಿ ದುಂಬಿ ಹೋಗದಿರುತ್ತದೆಯೇ? ನೋಡುತ್ತಿರು ಕಲಾವತಿ, ಕ್ರೋಧ ಗೃಹದಲ್ಲಿ ಈಗ ಒಂದು ರುದ್ರ ನಾಟಕ ನಡೆಯುತ್ತಿರುತ್ತದೆ. ರುದ್ರ ನಾಟಕವೇ? ಏನು ಮಾತೆ? ತಿಳಿಯುತ್ತದೆ, ಆದರೆ ಇಂದಲ್ಲ, ನಾಳೆ ನಿನಗೆ ತಾನಾಗಿ ತಿಳಿಯುತ್ತದೆ. ನೀನಿನ್ನು ಹೊರಡು. ಏಕೆ ಪ್ರಭು? ನನ್ನ ಮೊದಲನೇ ವರವನ್ನು ಕೇಳಿಯೇ ದಿಗ್ಭ್ರಾಂತರಾಗಿ ಮಾತು ಮರೆತು ಬಿಟ್ಟಿರಲ್ಲ. ನನ್ನ ಎರಡನೆಯ ವರವೇನೆಂದು ಕೇಳುವುದಿಲ್ಲವೇ? ಒಂದು ವರವೇ ನನ್ನ ಕರುಳನ್ನು ಹರಿತವಾದ ಚೂರಿಯಿಂದ ಕತ್ತರಿಸಿದಂತಿದೆ. ಇನ್ನು ಎರಡನೇ ವರ ಖಡ್ಗದಿಂದ ನನ್ನ ಹೃದಯವನ್ನು ಇರಿದು ಬಿಡುವುದೋ ಏನು? ಆ ವರವನ್ನು ಕೇಳಿಬಿಡಿದ್ದೇವೆ. ಕೇಳಿಬಿಡು. ಕೇಳುತ್ತೇನೆ. ಕೇಳಿಯೇ ಕೇಳುತ್ತೇನೆ ಪ್ರಭು. ನನ್ನ ಎರಡನೇ ವರ 14 ವರ್ಷ, ಒಂದಲ್ಲ ಎರಡಲ್ಲ 14 ವರ್ಷಗಳ ಕಾಲ ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರ ನಾರ ಮುಡಿಯನ್ನುಟ್ಟು ವನವಾಸಕ್ಕೆ ಹೋಗಬೇಕು. ನಿಷ್ಕಂಟಕವಾದ ರಾಜ್ಯಕ್ಕೆ ನನ್ನ ಪುತ್ರ ಭರತ ಯುವರಾಜನಾಗಬೇಕು. ಅಷ್ಟೇ ಅಲ್ಲ ಪ್ರಭು, ರಾಮಚಂದ್ರ ನಾರು ಮುಡಿಯೊಟ್ಟು ತಪಸ್ವಿಯಂತೆ ವನವಾಸಕ್ಕೆ ಹೋಗುವುದನ್ನು ನಾನು ನನ್ನ ಕಣ್ಣಾರ ನೋಡಬೇಕು. ಪ್ರಭು, ಸೂರ್ಯವಂಶದವರು ಕೊಟ್ಟ ಮಾತಿಗೆ
ಎಂದಿಗೂ ತಪ್ಪುವುದಿಲ್ಲ ಎಂಬುದು ಲೋಕ ಪ್ರಸಿದ್ಧವಾಗಿದೆ. ಇಂತಹ ಕೀರ್ತಿಗೆ ನೀವು ಕಂಟಕಪ್ರಾಯರಾಗಬಾರದು ಅಲ್ಲವೇ ಪ್ರಭು? ಸೂರ್ಯದೇವ, ಇಂತಹ ಕರುಣ ಕಠೋರವಾದ ಮಾತುಗಳನ್ನು ಕೇಳಲು ನಾನಿಲ್ಲಿಗೆ ಬಂದರೆ ಇದು ಕನಸು ಅಥವಾ ನನಸು? ಕನಸಾಗಿದ್ದರೆ ನನ್ನ ಹೃದಯವೇ ಒಡೆದು ಹೋಗಬೇಕಾಗಿತ್ತಲ್ಲ. ಇಲ್ಲ ಇಲ್ಲ, ನನಗೆ ಬುದ್ಧಿ ಭ್ರಮಣೆಯಾಗಿದೆ. ಅಥವಾ ಇದು ಕಲ್ಪನೆಯೋ? ಇಲ್ಲ ಪ್ರಭು, ಇದೇ ಸತ್ಯ. ಸತ್ಯ ಸತ್ಯ, ಕನಸಲ್ಲ, ಇದು ಕನಸಲ್ಲ. ದೇವಿ, ಹೇಗೆ ದೇವಿ? ನಿನ್ನ ಅನುರಾಗದ ಮಾತುಗಳಿಂದ ಅಮೃತವನ್ನು ಕೊಡಲು ಬಂದ ದೇವತೆ ಎಂದು ತಿಳಿದುಕೊಂಡಿದ್ದೆ. ಆದರೆ ನೀನು ವಿಷಯವನ್ನು ಕೊಡುವೆ ಎಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಏಕೆ ದೇವಿ, ಏಕೆ ಏಕೆ ಹೇಗೆ ಮಾಡಿದೆ? ನನ್ನ ನೇತಕ್ಕೆ ಇಂತಹ ಅಗ್ನಿ ಪರೀಕ್ಷೆಗೆ ಒಡ್ಡಿದೆ. ಏಕೆ? ನಿನ್ನ ಹೃದಯದಲ್ಲಿ ಇಂತಹ ಕ್ರೌರ್ಯ ಒಡಗಿದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ. ನಿನ್ನ ಈ ಸುಂದರವಾದ ದೇಹದಲ್ಲಿ ಇಷ್ಟೊಂದು ದುಷ್ಟತನವಿದೆ ಎಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ನನ್ನ ರಾಮನ ಮೇಲೆ, ಎಲ್ಲರಿಗೂ ಪ್ರಿಯನಾದ ರಾಮಚಂದ್ರನ ಮೇಲೆ, ಸದ್ಗುಣ ಸಂಪನ್ನನಾದ ರಾಮಚಂದ್ರನ ಮೇಲೆ ಇಂತಹ ಕಾಠಿಣ್ಯವಾದರೂ ಏಕೆ ನಿನಗೆ? ಅವನು ನಿನಗೇನು ಕೇಳಿ ಬಯಸಿದ್ದಾನೆ ಹೇಳು. ಏ ದುಷ್ಟ ಹೆಣ್ಣೆ, ಹೇಳು. ಕೊಟ್ಟ ಮಾತಿಗೆ ತಪ್ಪಿ ಅಪಕೀರ್ತಿ ತಂದು ಕೊಡಬೇಡಿ.
ನಿಮ್ಮ ಪಿತೃಗಳನ್ನು ನರಕಕ್ಕೆ ತಳ್ಳಬೇಡಿ. ವಚನ ಭ್ರಷ್ಟ ದಶರಥ ಮಹಾರಾಜನ ಪುತ್ರ ಎಂದು ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರನಿಗೆ ಕಳಂಕ ತಂದು ಕೊಡಬೇಡಿ. ನಿನ್ನ ಹೃದಯದಲ್ಲಿ ಅಡಗಿರುವ ವಿಷವೆಲ್ಲ ಮಾಡದಂತೆ ನನ್ನ ಹೃದಯವನ್ನು ತೆರೆಯುತ್ತಿದೆ. ಏ ನಿರ್ದಯಿ ಹೆಣ್ಣೆ, ಅವನು ನಿನ್ನನ್ನು ಹೆತ್ತ ತಾಯಿಯಂತೆ ನೋಡುತ್ತಿಲ್ಲವೇ? ಅದೇ ಗೌರವ ಪ್ರೀತಿಯನ್ನು ತೋರುತ್ತಿಲ್ಲವೇ? ಕೌಸಲ್ಯಗೂ ನಿನಗೂ ಎಂದಾದರೂ ಭೇದವೆನಿಸಿದ್ದಾನೆಯೇ? ಅಂತಹ ಸದ್ಗುಣ ಸಂಪನ್ನ, ಅಂತಹ ಪುರುಷೋತ್ತಮನಾದ ರಾಮನಿಗೆ ಇಂತಹ ದುರ್ಗತಿಯನ್ನು ತರಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ನಿನ್ನ ಈ ವಿಕೃತ ರೂಪ ಈಗ ಬಯಲಾಯಿತು. ವಿಧಿಯೇ, ಇಷ್ಟು ಕಾಲ ಈ ಸ್ತ್ರೀ ರೂಪದಲ್ಲಿರುವ ವಿಷ ಸರ್ಪದೊಡನೆ ಬದುಕಿದ್ದೇನೆ. ಸಾಕು, ನಿಲ್ಲಿಸಿ ಪ್ರಭು. ಕೊಟ್ಟ ವರಗಳನ್ನು ಈಡೇರಿಸುತ್ತೇನೆಂದು ನೀವೇ ಮಾತು ಕೊಟ್ಟು ಈಗ ಈ ಹತಾಶೆಯ ಬಡಬಡಿಕೆಯೇ? ಇಲ್ಲಿಯವರೆಗೂ ಪ್ರೇಮದ ಪುತ್ಥಳಿಯಾಗಿದ್ದ ನಾನು ಕೊಟ್ಟ ಮಾತನ್ನು ನಡೆಸಿಕೊಡಿ ಎಂದು ಕೇಳಿದ್ದಕ್ಕೆ ವಿಷ ಸರ್ಪವಾದೆನೆ. ನೀನು ವಿಷ ಸರ್ಪವೇ. ನಿನ್ನ ಮೋಡಿಯ ಮಾತುಗಳ ಬಲೆಯನ್ನು ಬೀಸಿ ನನ್ನಿಂದ ದುಷ್ಕೃತ್ಯವನ್ನು ಮಾಡಿಸಲು ಹೊರಟಿರುವ ವಂಚಕಿ ನೀನು. ಮಗನ ಮೇಲಿನ ಮಮಕಾರ ಮಿಗಿಲಾಗಿ ಮಡದಿಯ ಮೇಲಿನ ಮೋಹ ಎಲ್ಲವೂ ಸತ್ತು ಹೋಯಿತೆ. ಯಾವ ತಪ್ಪಿಗಾಗಿ ರಾಮಚಂದ್ರನಿಗೆ ಈ ಶಿಕ್ಷೆ? ನನ್ನ ಪ್ರಿಯ ಪುತ್ರನಿಂದ ನಾನು ಆಗಲಿ ಇರಲಾರೆ. ನನ್ನ ಇತ್ಯರ್ಥವನ್ನು ಕೇಳು. ಈ ಜಗತ್ತಿನಲ್ಲಿ ಪ್ರಿಯವಾದ ರಾಜ್ಯ, ಕೋಶ ಎಲ್ಲವನ್ನೂ ಬಿಟ್ಟು ನಾನು ಬದುಕಲು ಸಿದ್ಧ. ಆದರೆ ನನ್ನ ಪ್ರಿಯ ಪುತ್ರ ರಾಮಚಂದ್ರನನ್ನು ಅದನ್ನು ನನ್ನಿಂದ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವಿ, ಏನನ್ನು ಯೋಚಿಸುತ್ತಿರುವೆ? ಸ್ವಾಮಿ, ನೀವು ಹೊರಗಿನ ಶತ್ರುಗಳು, ಒಳಗಿನ ಶತ್ರುಗಳ ವಿಷಯವನ್ನು ಹೇಳಿದ ಮೇಲೆ ಅದರ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದೆ. ನೀವು ಹೇಳಿದಂತೆ ನಮ್ಮವರೇ ನಮಗೆ ಶತ್ರುಗಳಾದರೆ ಅವರ ವಿರುದ್ಧ ಹೇಗೆ ಹೋರಾಡುವುದು ಎಂದು ಚಿಂತಿಸುತ್ತಿದ್ದೆ. ಅದನ್ನು ಏಕೆ ನಿನ್ನ ಮನಸ್ಸಿಗೆ ಇಷ್ಟೊಂದು ಹಚ್ಚಿಕೊಳ್ಳುತ್ತಿರುವೆ ದೇವಿ? ನಮಗೆ ಅಹಿತವನ್ನು ಉಂಟು ಮಾಡುವವರು ಇದ್ದಂತೆ ಹಿತವನ್ನು ಉಂಟು ಮಾಡುವವರು ಇದ್ದೇ ಇರುತ್ತಾರೆ. ಅದಕ್ಕೇಗೆ ಚಿಂತೆ? ಒಂದು ವೇಳೆ ಅಹಿತವನ್ನು ಉಂಟು ಮಾಡುವವರೇ ಪ್ರಬಲರಾದರೆ? ಅವರ ಪ್ರಾಬಲ್ಯವನ್ನು ತಡೆಯುವ ಶಕ್ತಿ ಇರುವುದು ನಮ್ಮ ಧರ್ಮ ನೀತಿಗಳ ಬಲ. ಆ ಬಲ ಎಷ್ಟು ದೃಢವಾಗಿರುತ್ತದೋ ಎದುರಾಳಿಗಳ ಬಲ ಅಷ್ಟೇ ದುರ್ಬಲವಾಗುತ್ತದೆ. ರಾಜನ ಅಧಿಕಾರ ಕೇವಲ ಸುಖದ ಸುಪ್ಪತ್ತಿಗೆ ಅಲ್ಲ, ಅದು ಮುಳ್ಳಿನ ಹಾಸಿಗೆಯೂ ಹೌದು. ಅವನು ಮೈಯೆಲ್ಲ ಕಣ್ಣಾಗಿರಬೇಕು. ನಡೆ ನುಡಿಗಳನ್ನೆಲ್ಲ ಎಚ್ಚರದಿಂದ ಪ್ರಯೋಗಿಸಬೇಕು. ಧರ್ಮವನ್ನು ಬಿಡಬಾರದು, ನೀತಿಯನ್ನು ಮೀರಬಾರದು. ಅದೇ ನಮ್ಮನ್ನು ಕಾಪಾಡುವುದು, ಅದೇ ನಮಗೆ ಇಹಪರಗಳಲ್ಲಿ ಶ್ರೇಯಸ್ಸು ನೀಡುವುದು. ಸ್ವಾಮಿ, ಹರಿಶ್ಚಂದ್ರ ಮಹಾರಾಜರು ಸತ್ಯ ಧರ್ಮಗಳನ್ನು ನಿಷ್ಠೆಯಿಂದ ಪಾಲಿಸಿದರಿಂದಲೇ
ಅಂತ ಕಠಿಣ ಪರಿಸ್ಥಿತಿಗೆ ಒಳಗಾದರಲ್ಲವೇ? ದಾನದ ನೆಪದಿಂದ ವಿಶ್ವಾಮಿತ್ರ ಮುನಿಗಳು ಹರಿಶ್ಚಂದ್ರ ಮಹಾರಾಜರಿಂದ ರಾಜಕೋಶಗಳನ್ನೇ ಪಡೆದರಲ್ಲವೇ? ಸತ್ಯ ಧರ್ಮದ ಕಾರಣವಾಗಿ ಅವರು ಪತ್ನಿ ಪುತ್ರರೊಂದಿಗೆ ಪಡಬಾರದ ಪಾಡುಪಟ್ಟರಲ್ಲವೇ? ಅಷ್ಟಾದರೂ ಹರಿಶ್ಚಂದ್ರ ಮಹಾರಾಜರು ತಾನು ನಂಬಿದ ಧರ್ಮ ನೀತಿಗಳನ್ನು ಎಂದೂ ಮೀರಿ ನಡೆದಿಲ್ಲವೆಂಬುದನ್ನು ನಾವು ಮರೆಯಬಾರದು. ಅವರ ದೃಢವಾದ ಸತ್ಯನಿಷ್ಠೆ ಧರ್ಮ ಪಾಲನೆಯಿಂದಲೇ ಕಡೆಗೂ ಅವರು ಶುಭವನ್ನೇ ಕಂಡರು. ಆ ಚಂದ್ರಾರ್ಕ ಕೀರ್ತಿಶಾಲಿಗಳಾದರು. ಅವರೊಂದಿಗೆ ಕಠಿಣವಾಗಿ ವರ್ತಿಸಿದ ವಿಶ್ವಾಮಿತ್ರರೇ ಅವರ ಉನ್ನತಿಗೆ ಕಾರಣರಾದರಲ್ಲವೇ? ಆದ್ದರಿಂದ ಯಾವುದೇ ಕಷ್ಟಗಳು ಎದುರಾದರೂ ಅವನ್ನೆಲ್ಲ ಬಾಳಿನ ಪರೀಕ್ಷೆಗಳೆಂದೇ ಭಾವಿಸಿ ಧೈರ್ಯದಿಂದ ಎದುರಿಸಿ ಗೆಲ್ಲಬೇಕು. ಧರ್ಮವನ್ನು ಎತ್ತಿ ಹಿಡಿಯಬೇಕು. ಹೌದು ಸ್ವಾಮಿ, ಎಲ್ಲದಕ್ಕೂ ಧರ್ಮವೇ ಬೇರು. ಬೇರು ಭದ್ರವಾಗಿದ್ದರೆ ನಮ್ಮ ಬಾಳಿನ ವೃಕ್ಷ ಎಂಥ ಮಳೆ ಗಾಳಿಗಳಲ್ಲೂ ಮುರಿದು ಬೀಳದೆ ದೃಢವಾಗಿ ನಿಲ್ಲುತ್ತದೆ. ಆ ಧರ್ಮದ ಬೇರಿಗೆ ಹಾನಿಯಾಗದಂತೆ ನಾವು ಎಚ್ಚರದಿಂದ ನೋಡಿಕೊಳ್ಳಬೇಕು. ಧರ್ಮಾತ್ಮನೆಂಬ ಹೆಸರು, ಸತ್ಯವಾಕ್ಯ ಪರಿಪಾಲಕರೆಂಬ ಕೀರ್ತಿ, ವರ ಕೊಡುವುದೇನು, ಕೊಟ್ಟ ವರಗಳನ್ನು ಈಡೇರಿಸಲಾಗದೆ ಪರಿತಪಿಸುವುದೇನು? ಹೆಸರಿಗೆ ಮಾತ್ರ ಮಹಾರಾಜರ್ಷಿಗಳ ವಂಶ. ಎಂತಹ ವಿಪರ್ಯಾಸ! ನಾನು ನನ್ನ ಜೀವದ ಆಸೆಯನ್ನು ಲೆಕ್ಕಿಸದೆ ನಿಮ್ಮ ಜೀವವನ್ನು ಉಳಿಸಿದೆ. ಉಪಕಾರ ಸ್ಮರಣೆಗೆಂದು ನೀವು ನೀಡಿದ ವರಗಳು ಈ ರೀತಿ ನಿಷ್ಪ್ರಯೋಜಕವಾಗುತ್ತದೆ ಎಂದು ನಾನು ತಿಳಿದಿರಲಿಲ್ಲ ಪ್ರಭು. ಪ್ರಭು, ಈ ರೋಷಾವೇಶ ಆಕ್ರಂದನವೆಲ್ಲ ಏಕೆ? ಕೊಟ್ಟ ವರಗಳನ್ನು ಈಡೇರಿಸಲು ನನ್ನಿಂದ ಸಾಧ್ಯವಿಲ್ಲ. ನಾನು ಕೊಟ್ಟ ವಾಗ್ದಾನಕ್ಕೆ ಯಾವುದೇ ಬೆಲೆ ಇಲ್ಲ ಎಂದು ಹೇಳಿಬಿಡಿ. ಹಾ, ಹೇಳಿ ಪ್ರಭು, ಹೇಳಿಬಿಡಿ. ಅಥವಾ ನಾನು ಯಾವ ವರಗಳನ್ನು ಕೊಟ್ಟಿಲ್ಲ, ಯಾವ ವಾಗ್ದಾನವೂ ಮಾಡಿಲ್ಲ ಎಂದು ಹೇಳಿಬಿಡಿ ಪ್ರಭು, ಹೇಳಿಬಿಡಿ. ಅಸತ್ಯವಂತನೆಂಬ ಅಪಕೀರ್ತಿ ನಿಮಗೆ ಸಲ್ಲಿದರೂ ಚಿಂತೆ ಇಲ್ಲ. ಸುಳ್ಳಾಡಿಬಿಡಿ ಪ್ರಭು, ಸುಳ್ಳಾಡಿಬಿಡಿ. ಸತ್ಯಸಂಧರ ವಂಶದಲ್ಲಿ ಒಬ್ಬ ಸುಳ್ಳುಗಾರ ಜನಿಸಿದ ಎಂದು ಎಲ್ಲರೂ ಆಡಿಕೊಂಡು ನಗಲಿ. ನಾನು ಯಾವ ವರಗಳನ್ನು ನೀಡಿಯೇ ಇಲ್ಲ ಎಂದು ಹೇಳಿಬಿಡಿ ಪ್ರಭು. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ನಿನ್ನ ಮುಳ್ಳಿನ ಮಾತುಗಳಿಂದ ನನ್ನನ್ನು ಚುಚ್ಚಿ ಚುಚ್ಚಿ ಕೊಲ್ಲಬೇಡ. ಏನಂತೆ? ರವಿಕುಲಕ್ಕೆ ಅಪಕೀರ್ತಿಯನ್ನು ತರುವ ನೀಚತನ ಈ ದಶರಥನಲ್ಲಿದೆ ಎಂದು ಹೇಗೆ ಭಾವಿಸಿದೆ? ಸತ್ಯ ಹರಿಶ್ಚಂದ್ರ,
ಹರಿಶ್ಚಂದ್ರ ಜನಿಸಿದ ಸೂರ್ಯ ವಂಶದಲ್ಲಿ ಜನಿಸಿದ ನಾನು ಎಂದೆಂದಿಗೂ ಸುಳ್ಳಾಡಲಾರೆ. ನೀನು ನಿನ್ನ ಸ್ವಾರ್ಥದ ಬಲೆಯನ್ನು ಬೀಸಿ ಕೊನೆಗಿಂತಲೂ ಕ್ರೂರವಾದ ಕಾರ್ಯವನ್ನು ಮಾಡಲು ಹೊರಟಿರುವೆ. ಅಯ್ಯೋ ರಾಮಚಂದ್ರ, ಯಾವ ತಪ್ಪನ್ನೂ ಮಾಡದ ನಿನಗೆ ನಾನು ಹೇಗೆ ಅನ್ಯಾಯ ಮಾಡಲಿ? ನಾನು ಕೊಟ್ಟ ವಚನಕ್ಕೆ ನಿನ್ನನ್ನು ನಾನು ಹೇಗೆ ಬಲಿಪಶುವನ್ನಾಗಿ ಮಾಡಲಿ? ಬೇಡ ಕೈಕೇಯಿ, ಬೇಡ ದೇವಿ, ಇಷ್ಟೊಂದು ಕಠೋರವಾಗಬೇಡ. ನನ್ನ ಮಾತನ್ನು ಕೇಳು. ಗಾಳಿ ಇಲ್ಲದೆ ಲೋಕವೇ ಉಸಿರಾಡಿದರೂ ಉಸಿರಾಡಬಹುದು, ಆದರೆ ರಾಮನಿಲ್ಲದೆ ಈ ದಶರಥನು ಬದುಕಿರಲು ಸಾಧ್ಯವಿಲ್ಲ. ಅವನು ದೂರವಾದ ಮರುಕ್ಷಣವೇ ಈ ದಶರಥನ ಉಸಿರು ನಿಂತು ಹೋಗುತ್ತದೆ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಬೇಡ. ಇಷ್ಟೊಂದು ದಾರುಣವಾದ ಕೋರಿಕೆಯನ್ನು ಬಿಟ್ಟು ಬಿಡು. ಒಮ್ಮೆ ನನ್ನ ಮಾತನ್ನು ಕೇಳು. ಹೆತ್ತ ತಾಯಿಯಾಗಿ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ನೀನು ಬಯಸುತ್ತಿರುವುದನ್ನು ನಾನು ಆಕ್ಷೇಪಿಸುತ್ತಿಲ್ಲ. ಆದರೆ ಆ ಕಾರಣಕ್ಕಾಗಿ ರಾಮಚಂದ್ರನಿಗೆ ಶಿಕ್ಷೆಯಾಗಬೇಕೆಂದು ಬಯಸುತ್ತಿದ್ದೀಯಲ್ಲ, ಅದು ತಪ್ಪು ಎಂದು ಹೇಳುತ್ತಿದ್ದೆ. ದೇವಿ, ಒಂದು ಬಾರಿ ನೆನಪು ಮಾಡಿಕೊ. ನೀನು ಎಷ್ಟೋ ಬಾರಿ ನನ್ನಲ್ಲಿ ಹೇಳಿದ್ದೀಯ, ರಾಮಚಂದ್ರ ನನ್ನ ಹಿರಿಯ ಪುತ್ರ, ಭರತನಿಗಿಂತ ಹೆಚ್ಚು ಸದ್ಗುಣ ಸಂಪನ್ನ, ನನ್ನನ್ನು ಹೆತ್ತ ತಾಯಿಯಂತೆಯೇ ನೋಡುತ್ತಾನೆ. ಅವನ ಮುಖವನ್ನು ನೋಡಿದಾಕ್ಷಣ ನನ್ನ ಚಿಂತೆ ಇಲ್ಲವೂ ದೂರವಾಗುತ್ತದೆ ಎಂದು. ದೇವಿ, ಅಂತಹ ರಾಮಚಂದ್ರನ ಪ್ರಶಾಂತವಾದ ಮುಖವನ್ನು ಒಂದು ಬಾರಿ ನೆನಪು ಮಾಡಿಕೊ. ಎಷ್ಟೋ ಬಾರಿ ನಿನ್ನ ಪದ ತಲದಲ್ಲಿ ಕುಳಿತು ನಿನ್ನ ಶುಶ್ರೂಷೆಯನ್ನು ಮಾಡಿದ್ದಾನೆ. ಅಂತಹ ರಾಮಚಂದ್ರನ ಬಗ್ಗೆ ಇಂತಹ ಕ್ರೂರವಾದ ಆಲೋಚನೆ ಬೇಡದೇವಿ. ನಿನ್ನ ತಾಯ್ತನಕ್ಕೆ ಕಳಂಕ ತಂದುಕೊಳ್ಳಬೇಡ. ಮಾತನಾಡ್ತೀವಿ ದೇವಿ, ಯಾರದೋ ದುರ್ಬೋಧನೆಯಿಂದ ನಿನ್ನ ಮನಸ್ಸನ್ನು ಕೆಡಿಸಿಕೊಳ್ಳಬೇಡ. ನಿನ್ನ ಈ ಹಠದಿಂದ ನಮ್ಮ ವಂಶಕ್ಕೆ ಅಪಕೀರ್ತಿ ಬರುತ್ತದೆ. ಇಂತಹ ಸದ್ಗುಣಶೀಲನಾದ ನೀನು ಇಂದೇಕೆ ಇಷ್ಟು ಕಠೋರವಾಗಿ ಅಪ್ರೀತಿಯನ್ನು ನುಡಿತಿದ್ದೀಯೆ? ಪ್ರಭು, ನನಗೆ ನನ್ನ ಪುತ್ರನಿಗೆ ಯಾವುದು ಪ್ರಿಯವಾದುದು ಎನ್ನುವುದರ ಬಗ್ಗೆ ಮೊದಲು ಯೋಚಿಸಿ. ದೇವಿ, ನನಗೂ ರಾಮಚಂದ್ರನಿಗೂ ಅಪ್ರಿಯವಾಗುತ್ತದೆ ಎಂಬುದನ್ನು ಆಲೋಚಿಸಿ ನೋಡು. ರಾಮಚಂದ್ರನ ಗುಣ ಎಂತಹುದು ಎಂದು ನಿನಗೂ ತಿಳಿದಿದೆ. ರಾಮಚಂದ್ರ ಸೇವಕನಿಂದ ಹಿಡಿದು ನನ್ನವರೆಗೂ ಯಾರಿಗಾದರೂ ಎಂತಾದರೂ ಮನಸ್ಸಿಗೆ ನೋವುಂಟು ಮಾಡಿದ್ದಾನೆಯೇ? ಧರ್ಮದ ಹಾದಿಯನ್ನು ಬಿಟ್ಟು ನಡೆದಿದ್ದಾನೆಯೇ? ಅಥವಾ ತನ್ನ ಸಹೋದರರು ದೂರವಿಟ್ಟಿದ್ದಾನೆಯೇ? ಕಡೆಗಣಿಸಿದ್ದಾನೆಯೇ? ಅಂತಹ ರಾಮಚಂದ್ರನಿಗೆ ಇಂತಹ ಕ್ರೂರವಾದ ಶಿಕ್ಷೆ ಏಕೆ? ಧರ್ಮವನ್ನು ಯೋಚಿಸು, ನೀತಿಯನ್ನು ಪಾಲಿಸು. ನಿನ್ನ ಈ ಹಠದಿಂದ ದಶರಥನ ವಂಶ ಅಶಾಂತಿಯ ನೆಲೆವೀಡಾಯಿತು ಎಂದು ಜನ ಆಡಿಕೊಳ್ಳಬಾರದು. ರಾಮಚಂದ್ರ ಸೇವಕನಿಂದ ಹಿಡಿದು ನನ್ನವರೆಗೂ ಯಾರಿಗಾದರೂ ಎಂತಾದರೂ ಮನಸ್ಸಿಗೆ ನೋವುಂಟು ಮಾಡಿದ್ದಾನೆಯೇ? ಧರ್ಮದ ಹಾದಿಯನ್ನು ಬಿಟ್ಟು ನಡೆದಿದ್ದಾನೆಯೇ?
ಅಥವಾ ತನ್ನ ಸಹೋದರರು ದೂರವಿಟ್ಟಿದ್ದಾನೆ, ಕಡೆಗಣಿಸಿದ್ದಾನೆ. ಅಂತಹ ರಾಮಚಂದ್ರನಿಗೆ ಇಂತಹ ಕ್ರೂರವಾದ ಶಿಕ್ಷೆ ಏಕೆ? ಧರ್ಮವನ್ನು ಯೋಚಿಸು, ನೀತಿಯನ್ನು ಪಾಲಿಸು. ನಿನ್ನ ಈ ಹಠದಿಂದ ದಶರಥನ ವಂಶ ಅಶಾಂತಿಯ ನೆಲವೀಡಾಯಿತೆಂದು ಜನರು ಆಡಿಕೊಳ್ಳಬಾರದು. ಪ್ರಭು, ರಾಮ ಕೆಟ್ಟವನೆಂದು ನಾನೆಲ್ಲಿ ಹೇಳಿದೆ? ಅವನು ಸತ್ಯವಂತ, ನೀತಿವಂತ, ಗುಣವಂತ, ಪರಾಕ್ರಮಿ. ಮತ್ತೇಕೆ ಈ ಕ್ರೂರವಾದ ಕೋರಿಕೆ? ಕ್ರೂರವಾದ ಕೋರಿಕೆ ಅದು ನಿಮ್ಮ ಭಾವನೆ. ನನ್ನ ದೃಷ್ಟಿಯಲ್ಲಿ ಅದು ಸರಿಯಾಗಿಯೇ ಇದೆ, ನ್ಯಾಯಯುತವಾಗಿಯೇ ಇದೆ. ನೀವು ಕೂಡ ಕೊಡುತ್ತೇನೆಂದ ವರಗಳನ್ನು ನ್ಯಾಯಯುತವಾಗಿಯೇ ಕೊಡಬೇಕು, ಅಷ್ಟೇ. ಪಾಪಿ, ನಿರ್ದಯಿ, ಪತಿಯ ಕಣ್ಣೀರಿಗೂ ಕರಗದ ಈ ನಿನ್ನ ಪಾಷಾಣ ಹೃದಯಕ್ಕೆ ನನ್ನ ಧಿಕ್ಕಾರವಿರಲಿ. ರಾಮನ ವಿಯೋಗದಿಂದ ನನಗೇನು ಬೇಕಾದರೂ ಆಗಬಹುದು. ದೇವಿ, ದೇವಿ ದಯತೋರು, ರಾಮನ ಕಾಡಿಗೆ ಹೋಗುವುದನ್ನು ಬಿಟ್ಟು ಬೇರೇನನ್ನಾದರೂ ಕೇಳು. ನೀನು ಏನೇ ಕೇಳಿದ್ರು ಅದನ್ನು ನಾನು ನಡೆಸಿಕೊಡುತ್ತೇನೆ. ಇನ್ನಾವ ಪರಿಯಲ್ಲಿ ನಾನು ನಿನ್ನನ್ನು ಬೇಡಿಕೊಳ್ಳಲಿ? ಪಟ್ಟಾಭಿಷಿಕ್ತ ರಾಜ ಎಂಬುದನ್ನು ಮರೆತು ನಿನ್ನ ಪಾದಗಳನ್ನು ಹಿಡಿದು ಬೇಡಿಕೊಳ್ಳಲಿ? ದೇವಿ, ನನ್ನ ವರಗಳ ಕಾರಣದಿಂದ ರಾಮನು ಕಾಡಿಗೆ ಹೋಗುವಂತಾಗದಂತೆ ಕೃಪೆ ಮಾಡ್ತೀವಿ. ಕೃಪೆ ಮಾಡು, ಕೃಪೆ ಮಾಡು. ದೇವಿ, ಈ ರಾತ್ರಿಯೆಲ್ಲ ನೀನು ಯೋಚನೆಯಲ್ಲೇ ಕಳೆದು ಬಿಡಬಹುದೆಂದು ಕಾಣುತ್ತಿದೆ. ಅಂತೂ ಆ ನೆಪದಲ್ಲಿ ಹಲವಾರು ವಿಷಯಗಳನ್ನು ಕುರಿತು ನಾವು ಚರ್ಚೆ ಮಾಡುವಂತಾಯಿತು. ಈಗ ಹೇಳು, ನಿನ್ನ ಹೊಸ ಚಿಂತೆ ಯಾವುದು? ಉರ್ಮಿಳೆ ಕೇಳಿದ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನಪಾಗುತ್ತಿದೆ. ಊರ್ಮಿಳೆಯು ನಿನ್ನೊಂದಿಗೆ ಸೇರಿದಳೆ. ಅವಳು ಏನು ಕೇಳಿದಳು? ನಾಳೆ ನಡೆಯುವ ನಿಮ್ಮ ಯುವರಾಜ್ಯಾಭಿಷೇಕಕ್ಕೆ ನಮ್ಮ ಮಾತಾಪಿತ್ರರು ಬರುವುದಿಲ್ಲವೇ ಎಂದು ಕೇಳಿದಳು. ನನಗೆ ಏನು ಉತ್ತರ ಕೊಡಬೇಕೆಂದು ತೋಚಲಿಲ್ಲ. ದೇವಿ, ಊರ್ಮಿಳೆಯ ಪ್ರಶ್ನೆ ಸಹಜವಾಗಿಯೇ ಇದೆ. ನೀನು ಊರ್ಮಿಳೆಯು ನಿನ್ನ ಮಾತಾಪಿತೃಗಳು ಈ ಶುಭ ಸಮಾರಂಭಕ್ಕೆ ಬರಲಿ ಎಂದು ಬಯಸುವುದು ಉಚಿತವಾಗಿಯೇ ಇದೆ. ನಮ್ಮ ಹಿರಿಯರು ಅವರಿಗೆ ಆಹ್ವಾನ ನೀಡಬೇಕಾಗಿತ್ತು. ನೀಡಲಿಲ್ಲವೆಂದ ಮೇಲೆ ಅದಕ್ಕೆ ಏನೋ ಕಾರಣವಿರಬೇಕು. ದೇವಿ, ನಿನ್ನ ಮಾತಾಪಿತೃಗಳು ತಪ್ಪು ಭಾವಿಸದಂತೆ ನನ್ನಿಂದ ಏನಾದರೂ ಸಾಧ್ಯವಾದರೆ ಅದನ್ನು ಖಂಡಿತವಾಗಿಯೂ ಮಾಡುತ್ತೇನೆ. ನೀನು ಬೇಸರ ಪಟ್ಟುಕೊಳ್ಳಬೇಡ. ಖಂಡಿತ ಇಲ್ಲ ಸ್ವಾಮಿ, ಬೇಸರವೇಕೆ? ಬಹುಶಃ ನಮ್ಮ ಮಾತಾಪಿತೃರು ಸಂದರ್ಭದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರಭು, ರಾಮಚಂದ್ರನ ಮೇಲೆ ನಿಮಗಿರುವ ಅಪರಿಮಿತವಾದ ಪ್ರೇಮವನ್ನು ನಾನು ಬಲ್ಲೆ. ಹಾಗೆಂದು ನಿಮ್ಮ ಪೌರುಷಕ್ಕೆ ಧಕ್ಕೆ ಬರುವಂತೆ ನನ್ನ ಮುಂದೆ ಈ ರೀತಿ ನಿಂತು ಬೇಡಿಕೊಳ್ಳುವುದು ತರವಲ್ಲ. ನೀವು ಕೊಟ್ಟ ವರವನ್ನು ಈಡೇರಿಸುವುದಷ್ಟೇ ನಿಮ್ಮ ಕರ್ತವ್ಯ, ಧರ್ಮ.
ನ್ಯಾಯಾನ್ಯಾಯಗಳ ವಿಮರ್ಶೆಗೆ ಇಲ್ಲಿ ಅವಕಾಶವಿಲ್ಲ ಪ್ರಭು. ವರವನ್ನು ಈಡೇರಿಸುವುದು ಮುಖ್ಯವೇ ಹೊರತು ಅದರಿಂದಾಗುವ ಪರಿಣಾಮಗಳಲ್ಲ. ವಚನ ಪರಿಪಾಲನೆಗಾಗಿ ತಮ್ಮ ಕಣ್ಣುಗಳನ್ನೇ ದಾನ ಮಾಡಿದ, ತಮ್ಮ ತೊಡೆಯ ಮಾಂಸವನ್ನೇ ಕತ್ತರಿಸಿಕೊಟ್ಟ ತ್ಯಾಗ ಜೀವಿಗಳಿದ್ದಾರೆ. ಅಂದರೆ ನಿನ್ನ ಹಠಕ್ಕೋಸ್ಕರ ನಾನು ಪ್ರಾಣ ಬಿಟ್ಟರೆ ನಿನಗೆ ಸಂತೋಷವೇ? ಇಲ್ಲ ಪ್ರಭು, ಇಲ್ಲ. ನಾನು ನಿಮ್ಮ ಪ್ರಾಣವನ್ನು ಕೇಳುತ್ತಿಲ್ಲ, ನನ್ನ ವರಗಳನ್ನಷ್ಟೇ. ಕೊಟ್ಟ ವರಗಳನ್ನು ಈಡೇರಿಸಿಕೊಟ್ಟರೆ ಮುಗಿಯಿತು. ವೃತ ಜಿಜ್ಞಾಸೆಗೆ ಯಾವ ಪ್ರಯೋಜನವೂ ಇಲ್ಲ ಪ್ರಭು. ಇದು ಅಧರ್ಮ, ಅನ್ಯಾಯ ಎಂಬ ಪರಿಜ್ಞಾನವೇ ನಿನಗಿಲ್ಲವೇ? ಅಧರ್ಮ, ಅನ್ಯಾಯ ಇದಾವುದು ನನಗೆ ತಿಳಿಯದು. ನೀವು ಮಾತಿಗೆ ತಪ್ಪಿದರೆ ಅದು ಅಧರ್ಮ, ಅನ್ಯಾಯ. ಪ್ರಭು, ಯಾವ ಕಾರಣಕ್ಕೂ ನಾನು ನನ್ನ ನಿರ್ಧಾರದಿಂದ ಕದಲುವುದಿಲ್ಲ. ನೀವು ನನ್ನ ಇಷ್ಟಾರ್ಥವನ್ನು ಈಡೇರಿಸಲೇಬೇಕು. ಒಂದು ವೇಳೆ ನೀವು ನಿಮ್ಮ ಮಾತಿಗೆ ತಪ್ಪಿದರೆ, ನಿಮ್ಮ ವಾಗ್ದಾನದಿಂದ ಹಿಂದೆ ಸರಿದರೆ ಪರಿಣಾಮ ಭಯಾನಕವಾಗಿರುತ್ತದೆ. ನನ್ನ ಮಾತನ್ನು ಮೀರಿ ಭರತನ ಬದಲು ರಾಮಚಂದ್ರನಿಗೇನಾದರೂ ಪಟ್ಟಾಭಿಷೇಕ ಮಾಡಿದ್ದೆ ಆದಲ್ಲಿ ನಿಮ್ಮ ಆಸ್ಥಾನಕ್ಕೆ ಬಂದು ಎಲ್ಲರ ಮುಂದೆ ಗಂಟಾ ಘೋಷವಾಗಿ ನಿಮ್ಮ ವಚನ ಭ್ರಷ್ಟತೆಯನ್ನು ಸಾರಿ ಸಾರಿ ಹೇಳಿ ವಿಷಪ್ರಾಶನ ಮಾಡಿ ಅಲ್ಲಿಯೇ ಪ್ರಾಣ ಬಿಡುತ್ತೇನೆ. ನನ್ನ ಪುತ್ರ ಭರತನ ಮೇಲಾಣೆ, ಇದು ಸತ್ಯ, ಸತ್ಯ, ಸತ್ಯ. ತಾಯಿ ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಿರುವಂತೆ ಕಾಣುತ್ತಾಳೆ ಅಷ್ಟೇ. ಖಂಡಿತ ನಿದ್ರೆ ಮಾಡಿರುವುದಿಲ್ಲ. ನಾನು ಹೇಳಬೇಕಾದದ್ದನ್ನು ಹೇಳಿಬಿಡುತ್ತೇನೆ. ಮಾತೆ ಮಂತರೆ, ತಾವು ಹೇಳಿದಂತೆಯೇ ನಾನು ಮಹಾರಾಣಿಯವರ ಅಂತಃಪುರದಲ್ಲಿಯೇ ಇದ್ದು ಎಲ್ಲ ಗಮನಿಸಿದೆ. ಮಹಾರಾಣಿ ಸುಮಿತ್ರಾ ದೇವಿಯವರು ಅಲ್ಲಿಯೇ ಇದ್ದಾರೆ. ಇಬ್ಬರು ನಿದ್ರೆ ಮಾಡದೆ ರಾಮಚಂದ್ರರ ಶ್ರೇಯಸ್ಸಿಗಾಗಿ ಭಕ್ತಿಯಿಂದ ಪೂಜೆ ಧ್ಯಾನಗಳಲ್ಲಿ ತೊಡಗಿದ್ದಾರೆ. ಈಗ ಇವರು ನಿಜವಾಗಿಯೂ ನಿದ್ರಿಸುತ್ತಿರಬಹುದು. ಏನೂ ಉತ್ತರಿಸುತ್ತಿಲ್ಲ. ನಾನು ಹೇಳಿದ್ದೆಲ್ಲ ವ್ಯರ್ಥವಾಯಿತು. ಎಚ್ಚರವಾದ ಮೇಲೆ ಮತ್ತೆ ಬಂದು ಹೇಳಬೇಕು. ಕಲಾವತಿ, ನಾನು ನಿದ್ರಿಸುತ್ತಿಲ್ಲ.
ನೀನು ಹೇಳಿದ್ದೆಲ್ಲ ಸ್ಪಷ್ಟವಾಗಿ ನನಗೆ ಕೇಳಿಸಿತು. ಹೋಗು. ಪಾಪ, ರಾತ್ರಿ ಎಲ್ಲ ನಿದ್ರೆ ಕೆಟ್ಟು ಕಷ್ಟಪಟ್ಟಿರುವೆ. ಈಗ ನಿದ್ರೆ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋ. ಹಾಗೇ ಆಗಲಿ ಮಾತಾ. ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಅಯ್ಯೋ, ನನ್ನ ಪ್ರಿಯ ಪತ್ನಿಯ ಬಾಯಿಯಿಂದಲೇ ಇಂತಹ ಕ್ರೂರ ಮಾತುಗಳನ್ನು ಕೇಳುವಂತಾಯಿದೆ. ಎಂತಹ ದುರಾದೃಷ್ಟನನ್ನು. ಹೇಗಾದರೂ ನಾನು ಇವಳಿಗೆ ಮಾತು ಕೊಟ್ಟೆ. ನನ್ನ ಪ್ರೀತಿಯ ರಾಮಚಂದ್ರನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ಈಗ ಅವನನ್ನೇ ಕಾಡಿಗೆ ಕಳಿಸುವ ಕ್ರೂರ ತಂದೆಯಾದನಲ್ಲ. ರಾಮ, ರಾಮಚಂದ್ರ, ನೋಡು, ನೀನು ಯಾರನ್ನು ಹೆತ್ತ ತಾಯಿಯಂತೆಯೇ ಪ್ರೀತಿಯಿಂದ ಕಾಣುತ್ತಿದ್ದೀಯೋ ಅದೇ ತಾಯಿ ರಕ್ಕಸಿಯಾಗಿ ನಿನಗೆ ಕೇಳು ಮಾಡಲು ನಿಂತಿದ್ದ. ನೋಡು ರಾಮ, ನೋಡು, ಮುಂದಿನ ಅನರ್ಥವನ್ನ ಲೆಕ್ಕಿಸದೆ ಎಲ್ಲರಿಗೂ ಕೇಳು ಮಾಡಲು ಕಟಿಬದ್ಧರಾಗಿದ್ದಾಳೆ. ದುಶ್ಚೆ, ನೀನು ಬೇಡುತ್ತಿರುವುದು ವರವನ್ನಲ್ಲ, ನೀನು ಬೇಡುತ್ತಿರುವುದು ಶಾಪವನ್ನು. ಭರತನಿಗೆ ಪಟ್ಟಾಭಿಷೇಕ, ರಾಮಚಂದ್ರನಿಗೆ ವನವಾಸ. ನಂತರದ ಪರಿಣಾಮ ಏನಾಗುತ್ತದೆಂದು ನಿನಗೆ ಅರಿವಿದೆ. ಈ ಅರಮನೆ ಕೊಚ್ಚಿ ಹೋಗುತ್ತದೆ. ಪ್ರಜೆಗಳು ಶೋಕ ಸಾಗರದಲ್ಲಿ ಮುಳುಗಿ ಹೋಗುತ್ತಾರೆ. ನಿನಗಿಂತಹ ಕೆಟ್ಟ ಆಲೋಚನೆಗಳು ಬರಲು ಸಾಧ್ಯವಿಲ್ಲ. ಯಾರದೋ ದುರ್ಬೋಧನೆ ನಿನ್ನ ತಲೆಯಲ್ಲಿ ಹೊಕ್ಕು ಇಂತಹ ದುಷ್ಕೃತ್ಯವನ್ನು ಮಾಡಲು ಮುಂದಾಗಿದ್ದೀಯೇ. ಹೇಳ್ಕೈಕೆ, ಯಾರು ನಿನ್ನ ಈ ಕೆಟ್ಟ ಕಾರ್ಯಕ್ಕೆ ಪ್ರೇರೇಪಿಸುತ್ತಿರುವುದವರು? ಯಾರಿಂದಲೋ ಪ್ರೇರಣೆ ಪಡೆಯುವ ಅಜ್ಞಾನಿ ನಾನಲ್ಲ. ನಾನು ನನ್ನ ವರಗಳನ್ನು ಕೇಳಿದರೆ ಯಾರಿಂದಲೋ ಪ್ರೇರಣೆ ಪಡೆದಿರಬಹುದೆಂದು ಭಾವಿಸದೇಕೆ? ಅಂದರೆ ರಾಮನನ್ನು ಕಂಡರೆ ನಿನಗೆ ಭಯವೇ? ಅವನಿಲ್ಲಿಯೇ ಇದ್ದರೆ ಏನಾದರೂ ಕೇಡುಂಟು ಮಾಡುತ್ತಾನೆಂದು ಅವನನ್ನು ವನವಾಸಕ್ಕೆ ಕಳಿಸಿರುವ ಸಂಚು ಮಾಡುತ್ತಿರುವೆಯಾ? ಭರತನಿಗೆ ಕೆಟ್ಟದ್ದನ್ನು ಬಯಸುತ್ತಾನೆಂಬ ಭೀತಿಯೇ? ಎಲ್ಲರನ್ನೂ ಸುಖವನ್ನು ಬಯಸುವ ರಾಮಚಂದ್ರ ತಾಯಿಯ ಸ್ಥಾನದಲ್ಲಿರುವ ನಿನಗಾಗಲಿ ಸಹೋದರನಾದ ಭರತನಿಗಾಗಲಿ ಕೆಟ್ಟದ್ದನ್ನು ಮಾಡುತ್ತಾನೆಂದು ನೀನು ಹೇಗೆ ಆಲೋಚಿಸುತ್ತೀಯೆ? ರಾಮಚಂದ್ರನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಆ ನಂಬಿಕೆಗೂ ನಾನು ಕೇಳಿದ ವರಗಳಿಗೂ ಯಾವ ಸಂಬಂಧವೂ ಇಲ್ಲ. ನೀವೇನೇ ಹೇಳಿದರೂ ನನ್ನ ನಿರ್ಧಾರ ಬದಲಾಗುವುದಿಲ್ಲ. ನೀನು ಹೆಣ್ಣಲ್ಲ, ರಕ್ಕಸಿ, ತ್ರಿರೂಪದ ಪಿಶಾಚಿ ನೀನು. ಅಂತೂ ರಾಮನನ್ನು ಕಾಡುಗಟ್ಟುವ ನಿರ್ಧಾರವನ್ನು ಮಾಡಿಯೇ ಬಿಟ್ಟಿಯಲ್ಲವೇ? ನಿನ್ನಿಚ್ಛೆಯಂತೆ ಭರತನು ರಾಜ್ಯವಾಳುವನೆಂದು ತಿಳಿದುಕೊಂಡಿರುವೆಯಾ? ಹೆತ್ತ ತಾಯಿ ನೀನು. ಅವನ ಗುಣಗಳ ಅರಿವೇ ಇಲ್ಲ ನಿನಗೆ. ಸಿಂಹಾಸನವೇರುವುದಿರಲಿ, ರಾಮಚಂದ್ರನಿಲ್ಲದ ಅಯೋಧ್ಯೆಯಲ್ಲಿ ಕ್ಷಣ ಮಾತ್ರವೂ ಅವನಿರಲಾರ. ಅವನು ರಘುವಂಶದ ಕುಡಿ. ನಿನ್ನ ಹೊಂಚು ಹಾಕಿ ಸಂಚು ಮಾಡುವ ಈ ಉಪಾಯವನ್ನು ಎಂದಿಗೂ ಸಮ್ಮತಿಸಲಾರ. ರಾಮಚಂದ್ರನ ಗುಣಗಾನ ಮಾಡಿ ಸಾಕಾಯಿತು. ಈಗ ಭರತನ ಗುಣಗಾನ ಮಾಡಲು ಆರಂಭಿಸಿದ್ದೀರೋ? ಇದಾವುದರಿಂದಲೂ ನನ್ನ ನಿರ್ಧಾರ ಕದಲುವುದಿಲ್ಲ. ಬೇಗ ಹೇಳಿ ಪ್ರಭು, ನೀವು ನನ್ನ ನಿರ್ಧಾರವನ್ನು
ಈಡೇರಿಸುತ್ತೀರೋ ಅಥವಾ ನನ್ನ ಉಸಿರನ್ನೇ ನಿಲ್ಲಿಸುವಿರೋ? ನೀವು ನನ್ನ ನಿರ್ಧಾರವನ್ನು ಈಡೇರಿಸುತ್ತೀರೋ ಅಥವಾ ನನ್ನ ಉಸಿರನ್ನೇ ನಿಲ್ಲಿಸುವಿರೋ?